ಸಲಾಂ ಬಲಕಂ ಗಾಂಧೀಜಿ. ವಾಲೇಕುಂ ಅಸ್ಸಲಾಂ ಜಿನ್ನಾ. ಬನ್ನಿ ಬನ್ನಿ, ಇನ್ನು ಕೆಲವೇ ಕ್ಷಣಗಳಲ್ಲಿ ನೆಹರೂರವರ ಆಗಮನವೂ ಆಗಲಿದೆ. ಬನ್ನಿ ಬನ್ನಿ, ನಿಮಗೆಲ್ಲ ಒಂದು ಸಂತೋಷದ ಸುದ್ದಿ ತಿಳಿಸಬೇಕು. ಏನದು? ನಮ್ಮ ಭಾರತದ ಸ್ವಾತಂತ್ರ್ಯಕ್ಕೆ ಇದ್ದ ಎಲ್ಲ ಅಡ್ಡಿಗಳು ನಿವಾರಣೆಯಾದವು. ಇನ್ನು ಈ ಭಾರತದಲ್ಲಿ ಸ್ಥಾಪಿಸಲಾಗುವ ಹೊಸ ಸರ್ಕಾರದ ಪ್ರಧಾನಮಂತ್ರಿ ಯಾರೆಂದು ಅವರಿಗೆ ತಿಳಿಸಬೇಕು. ಇದರ ಸಲುವಾಗಿ ಈಗ ನಿಮ್ಮನ್ನ ಹಾಗೂ ನೆಹರೂರವರನ್ನ ಕರೆದಿದ್ದೇನೆ. ನೀವು ನೆಹರೂರವರ ಹೆಸರು ಅನುಮೋದಿಸಿ ನೆಹರು ಅವಿರೋಧವಾಗಿ ಆಯ್ಕೆಯಾಗುತ್ತಾರೆ. ಮಹಾತ್ಮರೇ, ನೀವು ನನ್ನನ್ನ ಈಗ ಏನಂತ ತಿಳಿದಿದ್ದೀರಾ? ನಾನು ಈಗ ಕಾಂಗ್ರೆಸ್ಸಿನವನಲ್ಲ. ನಾನು ನಿಮ್ ಭಾರತದಲ್ಲಿ ಶೋಷಣೆಗೆ ಒಳಪಟ್ಟಿರೋ ಅಲ್ಪಸಂಖ್ಯಾತರಾದ ಮುಸಲ್ಮಾನರನ್ನ ಪ್ರತಿನಿಧಿಸೋ ನಾಯಕ. ನನಗೆ ಈಗ ಸ್ವಾತಂತ್ರ್ಯಕ್ಕಿಂತ ಇಲ್ಲಿನ ಮುಸಲ್ಮಾನರ ಏಳಿಗೆ ಮುಖ್ಯ. ಮಹಾತ್ಮರಿಗೆ ನನ್ನ ನಮನಗಳು. ಬಾ ನೆಹರು ಬಾ. ನೋಡು ಈ ಜಿನ್ನ, ಈಗ ನಾನು ಭಾರತೀಯನಲ್ಲ, ನಾನು ಮುಸಲ್ಮಾನ ಅನ್ನ ತೊಡಗಿದ್ದಾರೆ. ನೋಡಿ ಜಿನ್ನ, ನಿಮ್ಮ ಮುಸ್ಲಿಂ ಲೀಗ್ 1936ರಿಂದ ಪ್ರತಿಪಾದಿಸುತ್ತಾ ಬಂದ ಎಲ್ಲ ಬೇಡಿಕೆಗಳಿಗೂ ಇಂದು ನಾವು ಸ್ಪಂದಿಸಿದ್ದೇವೆ. ನಿಮ್ಮ ಬೇಡಿಕೆಯಂತೆ ಪಾರ್ಲಿಮೆಂಟಿನಲ್ಲಿ ಮುಸಲ್ಮಾನರಿಗೆ 5% ಮೀಸಲಾತಿ, ಅವರ ಏಳಿಗೆಗಾಗಿ ಪ್ರತ್ಯೇಕ ಯೋಜನೆ, ಹಜ್ ಯಾತ್ರೆಯ ಸಂಪೂರ್ಣ ವೆಚ್ಚ ಸರ್ಕಾರ ಭರಿಸುತ್ತದೆ. ನಿಮ್ಮ ಧಾರ್ಮಿಕ ವಿಧಿವಿಧಾನಗಳಲ್ಲಿ ಯಾವುದೇ ಹಸ್ತಕ್ಷೇಪವಿರುವುದಿಲ್ಲ. ಇವೆಲ್ಲ ಯೋಚನೆಗಳು ಕಾಗದದಿಂದ ಕಾರ್ಯರೂಪಕ್ಕೆ ಬರಬೇಕೆಂದರೆ ಈ ನಾಡಿನ ಆಡಳಿತದ ಚುಕ್ಕಾಣಿ ನಮ್ಮ ಮುಸ್ಲಿಂ ಲೀಗ್ನ ಕೈಯಲ್ಲಿರಬೇಕು. ಆಯಿತು, ನೆಹರೂರವರು ಪ್ರಧಾನಮಂತ್ರಿ ಆದ ಮೇಲೆ ಈ ಯೋಜನೆಗಳ ಜವಾಬ್ದಾರಿಯನ್ನ ಸಂಪೂರ್ಣ ನಿಮಗೆ ವಹಿಸುತ್ತೇವೆ. ಇದರಲ್ಲಿ ಯಾವುದೇ ಹಸ್ತಕ್ಷೇಪವಿರುವುದಿಲ್ಲ. ಏನು? ನೆಹರು ಅಂದ್ರೆ ಒಬ್ಬ ಹಿಂದುವಿನ ಕೈ ಕೆಳಗೆ ನಾವಿದ್ದು ಈ ಯೋಜನೆಗಳನ್ನ ಜಾರಿಗೆ ತರಬೇಕೆ? ಕ್ಷಮಿಸಿ, ಇದಕ್ಕೆ ಮುಸ್ಲಿಂ ಲೀಗ್ ಒಪ್ಪಲ್ಲ. ನಿಮ್ಮ ಮೇಲೆ ನಮಗ್ ನಂಬಿಕೆ ಬರಬೇಕೆಂದರೆ ಈ ದೇಶದ ಮೊದಲ ಪ್ರಧಾನಿ ನಮ್ಮ ಮುಸ್ಲಿಂ ಲೀಗ್ ನವನಾಗಿರಬೇಕು. ಆಗ ನಾವು ನಿಮ್ಮನ್ನ ನಂಬ್ತೀವಿ. ಇಲ್ದಿದ್ರೆ ನಮ್ಗೊಂದು ಪ್ರಾಂತ್ಯ ಬೇರೆ ಬಿಟ್ಕೊಡಿ, ನಾವ್ ಇನ್ನೊಂದ್ ದೇಶ ಕಟ್ಟಿ ಅಲ್ಲಿ ಸುಖವಾಗಿರ್ತೀವಿ. ಅಂದರೆ ನಿಮ್ಮ ಅರ್ಥ? ಅಂದರೆ ಅವರ ಉದ್ದೇಶ ಭಾರತದ ವಿಭಜನೆ ಆಗಬೇಕು. ಒಂದು ಹಿಂದೂ ರಾಷ್ಟ್ರ, ಮತ್ತೊಂದು ಮುಸ್ಲಿಂ ರಾಷ್ಟ್ರ. ನಾನು ಇದೇನು ಕೇಳುತ್ತೇವೆ ಜಿನ್ನ, ನಿನ್ನ ಬುದ್ಧಿಗೆ ಮಂಕ್ ಹಿಡಿದಿದೆಯಾ? ನೆಹರು ಒಬ್ಬ ಜಾತ್ಯತೀತ ವ್ಯಕ್ತಿ. ಅವನ ಮುಂದಾಳತ್ವದಲ್ಲಿ ನಿಮಗೆ ನಂಬಿಕೆ ಇಲ್ಲವೇ? ಚಾಕ್ ಮಾಡ್ರೆ ನಿಮ್ದು ಜಾತ್ಯತೀತ ನಾಟಕ. ನಮಗೆ ನಿಮ್ಮ ಅನುಕಂಪದ ಈ ಯೋಜನೆಗಳು ಬೇಕಾಗಿಲ್ಲ. ನಮಗ್ ಬೇಕಿರೋ ಸಮಾನ ಹಕ್ಕು. ಹೇಳಿ ಗಾಂಧಿ, ನಿಮಗೆ ನಿಜವಾಗಿಯೂ ಈ ದೇಶದ ಮುಸಲ್ಮಾನರ ಮೇಲೆ ಕಾಳಜಿ ಇದ್ರೆ ಇದರ ಮೊದಲ ಪ್ರಧಾನಮಂತ್ರಿಯನ್ನಾಗಿ ಒಬ್ಬ ಮುಸಲ್ಮಾನನನ್ನ ಮಾಡಿ. ಅಂದರೆ ಬಾಬೂಜಿ, ಇವರು ಹೇಳ್ತಾ ಇರೋದು ನನ್ ಬದಲು ಜಿನ್ನಾರನ್ನ ಈ ದೇಶದ ಪ್ರಧಾನಮಂತ್ರಿ ಮಾಡಿ ಅಂತ. ಜಿನ್ನಾ ಮೇರೆ ಬಾಯಿ, ಹಾಗ ಮಾಡಿದ್ರೆ ಇಲ್ಲಿನ ಹಿಂದೂಗಳ ಸುಮ್ನೆ ಇರ್ತಾರ? ದೊಡ್ಡ ರಕ್ತಪಾತವಾಗಿ ಹೋಗುತ್ತೆ. ನೋಡಿದ್ರ ಗಾಂಧಿ, ನೋಡಿದ್ರ ನೆಹರು ಅವರ ಅಸ್ಲಿ ಬುದ್ಧಿ ತೋರಿಸಿದ್ರು. ಅವರ ಉದ್ದೇಶ ದೇಶದ ಮೊದಲ ಪ್ರಧಾನಮಂತ್ರಿ ಮುಸಲ್ಮಾನನಾದ್ರೆ ಜನರನ್ನ ಪ್ರಚೋದಿಸಿ ದಂಗೆ ಇಳಿಸೋದು. ಈಗ ಹೇಳಿ, ನಾವಿವ್ರು ನಂಬಿ ಈ ಭಾರತದಲ್ಲಿ ಬಾಳಬೇಕೆ? ಅದು ಸಾಧ್ಯವಿಲ್ಲ. ನಮ್ ಪಾಡಿಗೆ ನಮ್ಮನ್ ಬಿಟ್ಬಿಡಿ. ನಿಮ್ಮಿಂದ ವಿಭಜನೆಗೊಂಡು ನಾವು ಬೇರೆ ಹೋಗ್ತೀವಿ. ಓಹೋ, ಹಾಗೋ? ನಿಮಗೆ ನೆಹರೂರವರ ಮೇಲೆ ನಂಬಿಕೆ ಇಲ್ಲವೇ? ಆಯಿತು ಬಿಡಿ. ಅವರು ಈ ಪದವಿಗಾಗಿ ಅಥವಾ ಕುರ್ಚಿಗಾಗಿ ಆಸೆ ಪಟ್ಟವರಲ್ಲ. ನಿಮಗೆ ಮುಸಲ್ಮಾನ ಪ್ರಧಾನಮಂತ್ರಿ ತಾನೇ ಬೇಕು. ಆಯಿತು, ನೀವೇ ಆಗಿರಿ. ಆದರೆ ನಾಳೆ ಅಧಿಕೃತ ಜನಪ್ರತಿನಿಧಿಯನ್ನು ಆರಿಸುವಾಗ ಜಾತಿ ಭೇದವಿಲ್ಲದೆ ಪಕ್ಷದ ನಿರ್ಣಯದಿಂದ ಆರಿಸಲಾಗುತ್ತದೆ. ಮಹಾತ್ಮರೇ, ಏನ್ ಹೇಳ್ತಾ ಇದ್ದೀರಿ?
ಇವರನ್ನ ದೇಶದ